ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಪೋಸ್ಟಲ್ಲಿ ನೋಡಿರ್ತೀರ ನೀವು. ಇವತ್ತು ನಾ ಹೇಳ್ದಾಗೆ ನಮ್ಮ ಮಗನ ಸ್ಕೂಲಿಗೆ ಬಂದಿದ್ದೀವಿ. ಅವನ ಸ್ಕೂಲಲ್ಲಿ PTM ಇದೆ, ಅಂದರೆ ಪೇರೆಂಟ್ ಟೀಚರ್ ಮೀಟಿಂಗ್. ನಮಗೆ ಹೇಗೆ ಸ್ಕೂಲ್ ಕಾಲೇಜ್ಗಳಲ್ಲಿ ಇರ್ತಾ ಇತ್ತೋ ಅದೇ ಥರ ಇವ್ರಿಗೂ ಕೂಡ ಪೇರೆಂಟ್ ಟೀಚರ್ ಮೀಟಿಂಗ್ ಇವತ್ತಿದೆ. ಸೊ ಹಾಗೆ ಒಂದು ವಿಡಿಯೋ ಮಾಡಿಬಿಟ್ಟು ನಿಮ್ಮೆಲ್ಲರಿಗೂ ತೋರಿಸೋಣ. ಇಲ್ಲಿ ಸ್ಕೂಲೆಲ್ಲ ಹೇಗಿರುತ್ತೆ, ಫೆಸಿಲಿಟೀಸ್ ಎಲ್ಲ ಹೇಗಿರುತ್ತೆ ಅಂತ. ಸ್ಕೂಲ್ ಒಳಗಡೆ ಅಂತೂ ಎಂಟ್ರ್ ಆದ್ವಿ. ಇಲ್ಲಿ ನನ್ನ ಲೆಫ್ಟ್ ಸೈಡ್ ಏನು ಕಾಣಿಸ್ತಾ ಇದೆ ನಿಮಗೆ ಒಂದು ರೂಮು, ಇದು ಬಂದು ಆಫೀಸ್ ರೂಮ್. ಈ ಆಫೀಸ್ ರೂಮ್ ಒಳಗಡೆ ಒಂದು ರೂಮ್ ಇದೆ, ಅಲ್ಲಿ ಟೀಚರ್ಸ್ ಎಲ್ಲ ಇರ್ತಾರೆ. ಈ ಕಡೆ ಒಂದು ರೂಮ್ ಕಾಣಿಸ್ತಾ ಇದೆಯಲ್ಲ, ಅದು ಪ್ರಿನ್ಸಿಪಲ್ ರೂಮು. ಬನ್ನಿ ಈಗ ನನ್ನ ಮಗನ ಕ್ಲಾಸ್ ರೂಮ್ ನೋಡೋಣಂತೆ. ಇನ್ನೇನು ಇವನ್ ಟೈಮ್ ಬರ್ತಾ ಇದೆ ಪೇರೆಂಟ್ ಟೀಚರ್ ಮೀಟಿಂಗ್. ಸೊ ಹಾಗಾಗಿ ಫಸ್ಟ್ ಅದನ್ನು ಮುಗಿಸ್ಕೊಂಬೇಡಂತೆ. ಒಂದು 18 ಮೆಂಬರ್ಸ್ ಇರ್ಬೋದು ಕ್ಲಾಸಲ್ಲಿ. ನಮಗೆಲ್ಲ ABCD ಆ ಥರ ಸೆಕ್ಷನ್ಗಳಿರ್ತಾ ಇತ್ತು. ಇವ್ರಿಗೆ ಒಂಥರ ಸ್ಪೆಷಲಾಗಿ C ಫಾರ್ ಕ್ಯಾಟರ್ಪಿಲ್ಲರ್, B ಫಾರ್ ಬಂಬಲ್ ಬೀಸ್ ಅಂತೆ ಆ ಥರ ಎಲ್ಲ ಹೆಸರು ಕೊಟ್ಟಿದ್ದಾರೆ. ಒಂದು ವೈಟ್ ಬೋರ್ಡ್ ಕಾಣಿಸ್ತಾ ಇರಬೇಕು ನಿಮಗೆ, ಅದ್ರ ಪಕ್ಕನೇ ಒಂದು ಸ್ಕ್ರೀನ್ ಕೂಡ ಇದೆ, ಅದರಲ್ಲೂ ಕೂಡ ಅವರು ಟೀಚ್ ಮಾಡ್ತಾ ಇರ್ತಾರೆ. ಇದು ನೋಡಿ ಲಾಕರ್ ಸಿಸ್ಟಮ್ ಇದೆ ಇಲ್ಲಿ. ನಮಗೆಲ್ಲ ಗೋಡೆಗಳಿರ್ತಾ ಇದ್ವು, ಅಲ್ಲೇ ಬ್ಯಾಗ್ಗಳು, ಲಂಚ್ ಬ್ಯಾಗ್ಗಳು ಇಡಬೇಕಿತ್ತು. ಇವರೆಲ್ಲ ಅಪ್ಡೇಟೆಡ್ ವರ್ಷನ್ಸ್ ಅಲ್ವಾ, ಸೊ ಲಾಕರ್ ಎಲ್ಲ ಇದೆ. ಕ್ಲಾಸ್ ರೂಮ್ ಹೊರಗಡೆನೂ ಒಂದು ಲಾಕರ್ ಇದೆ, ಇಲ್ಲೂ ಒಂದು ಲಾಕರ್ ಇದೆ. ಸೊ ಅವ್ರಿಗೆ ಏನೇನು ಬೇಕೋ ಆ ಬುಕ್ಸ್ಗಳನ್ನ ಮಾತ್ರ ಬ್ಯಾಗಲ್ಲಿ ಇಟ್ಕೊಂಡು ಉಳಿದಿದ್ದೆಲ್ಲ ಲಾಕರಲ್ಲಿ ಇಡ್ಬೋದು. ಸೊ ದಟ್ ಅವ್ರಿಗೂ ಕೂಡ ಬ್ಯಾಗ್ ಜಾಸ್ತಿ ಹೊರೆ ಆಗಲ್ಲ. ನೋಡಿ, ಇದು ಹೊರಗಡೆಯಿಂದ ಕ್ಲಾಸ್ ರೂಮ್ ತೋರಿಸ್ತಾ ಇರೋದು. ಇವ್ರದ್ದು ಸೆಕ್ಷನ್. ಸೊ C ಫಾರ್ ಕ್ಯಾಟರ್ಪಿಲ್ಲರ್ಸ್ ಅಂತ. ನಮ್ಮದು 10:30 ಇತ್ತು, ಬಟ್ ಸ್ಟಿಲ್ ನಮಗಿನ್ನ ಮುಂಚೆ ಏನು ಪೇರೆಂಟ್ಸಿಗೆ ಟೈಮ್ ಕೊಟ್ಟಿರ್ತಾರೆ ಅವ್ರದ್ದು ಇನ್ನೂ ಮುಗ್ದಿರಲಿಲ್ಲ. ಇನ್ನೂ ಒಂದು 2-3 ಜನ ಪೇರೆಂಟ್ಸ್ದಿತ್ತು. ಹಾಗಾಗಿ ಅವ್ರದ್ದೆಲ್ಲ ಮುಗೀಲಿ ಅಷ್ಟರಲ್ಲಿ ನಿಮಗೆ ಕ್ವಿಕ್ಕಾಗಿ ಹೊರಗಡೆ ಎಲ್ಲ ತೋರಿಸೋಣ ಅಂತ ತೊಗೊಂಬಂದೆ. ನೋಡಿ, ಇಲ್ಲಿ ಕ್ರಿಕೆಟ್ ನಡೀತಾ ಇದೆ ಫೀಲ್ಡಲ್ಲಿ. ಅದರ ಆಚೆ ಏನು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಫೀಲ್ಡ್ ಆಚೆ, ಅದು ಬಂದುಬಿಟ್ಟು ಫುಲ್ಲು ಬಿಲ್ಡಿಂಗ್ ಸೆಕೆಂಡರಿದು. ಸಾರಿ, ನಾನು ನಿಮಗೆ ಸ್ಕೂಲ್ ಹೆಸರೇ ಹೇಳಿಲ್ಲ ಅಲ್ವಾ. ಸೊ ಸ್ಕೂಲ್ ಹೆಸರು ಬಂದುಬಿಟ್ಟು DPS ಅಂತ, ಡೆಲ್ಲಿ ಪಬ್ಲಿಕ್ ಸ್ಕೂಲ್. ಇಂಡಿಯಾದಲ್ಲಿ ಆಲ್ರೆಡಿ ಇದೆ ಅದರದ್ದೇ ಬ್ರ್ಯಾಂಚ್ ಇದು. ಎಂಟ್ರೆನ್ಸ್ಗೆ ಒಂದು ಸರಸ್ವತಿ ಐಡಲ್ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ರೈಟ್ ಸೈಡ್ ಹೋದರೆ ಯಾವ್ಯಾವ ಕ್ಲಾಸ್ ಇದೆ, ಲೆಫ್ಟ್ ಸೈಡ್ ಬಂದರೆ ಯಾವ್ಯಾವ ಕ್ಲಾಸ್ ಇದೆ ಅಂತ ಎಲ್ಲ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಮಾತ್ರ ಬೆಳಗ್ಗೆ PTM ಇದ್ದಿದ್ದು. ಹಾಗಾಗಿ ಇಲ್ಲಿ ಯಾವ್ಯಾವ ಕ್ಲಾಸು, ಆ ಕ್ಲಾಸ್ಗೆ ಯಾವ ಟೀಚರು ಮತ್ತು ಯಾವ್ಯಾವ ರೂಮಲ್ಲಿ ಇದೆ ಅದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಿದರು. ನಿಮಗೆ ಕಾಣಿಸ್ತಾ ಇರ್ಬೋದು ಹೆಲ್ತ್ ರೂಮ್ ಅಂತ. ಇಲ್ಲಿ ಬೆಳಗ್ಗೆ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಸ್ಕೂಲ್ ಮುಗಿಯೋವರೆಗೂ ಡಾಕ್ಟರ್ ಇರ್ತಾರೆ. ಮಕ್ಕಳು ಅಂದಮೇಲೆ ಹೊಡೆದಾಡ್ಕೊಳ್ಳೋದು ಎಲ್ಲ ಮಾಡ್ಕೊಳ್ಳೋದು ಕಾಮನ್ ಅಲ್ವಾ. ಆದರೆ ಕೆಲವೊಂದು ಸತಿ ಅದು ಸೀರಿಯಸ್ ಆಗಿ ಆಗಿಬಿಟ್ಟಿರುತ್ತೆ. ನಾನೇ ನನ್ನ ಓಲ್ಡ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನನ್ನ ಮಗನಿಗೆ ಯಾರೋ ಒಬ್ಬನು ಕಣ್ಣಿಗೆ ಚುಚ್ಚಿಬಿಟ್ಟಿದ್ದ. ಅದು ಬೈ ಚಾನ್ಸಾಗಿ ಕಣ್ಣು ಒಳಗಡೆ ಏನಾದರೂ ಆಗಿದ್ದಿದ್ರೆ ನಿಜವಾಗ್ಲೂ ಕಣ್ಣೇ ಕಳ್ಕೊಬೇಕಾಗಿತ್ತು. ಸೊ ಆ ಥರ ಇಶ್ಯೂಸ್ ಎಲ್ಲ ಆದಾಗ ಈ ಥರ ಚಿಕ್ಕದಿಂದ ದೊಡ್ಡದ ಗಾಯಗಳವರೆಗೂ ಅವರೆಲ್ಲ ನೋಡ್ಕೊಳ್ತಾರೆ ಡಾಕ್ಟರು. ಈಗ ನಾನು ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ. ಕೆಳಗಡೆ ಬಂದು ಪ್ರೈಮರಿ 1 ಅವ್ರಿಗೆ ನಡೀತಾ ಇದೆ, ಮೇಲ್ಗಡೆ ಬಂದು ಪ್ರೈಮರಿ 2 ಅವ್ರಿಗೆ ನಡೀತಾ ಇದೆ. ಹಾಗೆಯೇ ಒಂದು ರೂಮಲ್ಲಿ ದೊಡ್ಡ ಕ್ಲಾಸ್ನ ಹುಡುಗರು, ಅಂದರೆ ಸೆಕೆಂಡರಿ ಮಕ್ಕಳೆಲ್ಲ, ಈ ಚಿಕ್ಕ ಮಕ್ಕಳಿಗೆಲ್ಲ ಒಂದು ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದರು. ಅವ್ರಿಗೆ ಸುಮ್ಮನೆ PTM ಒಂಥರ ಬೋರಿಂಗ್ ಸೆಷನ್ ಆಗಬಾರ್ದು ಇದು ಅನ್ನೋ ಕಾರಣಕ್ಕೆ ಟೀಚರ್ಸು ಮತ್ತು ದೊಡ್ಡ ಮಕ್ಕಳೆಲ್ಲ ಸೇರಿಕೊಂಡು ಈ ಮಕ್ಕಳಿಗೆಲ್ಲ ಒಂದು ಚಿಕ್ಕ ಸಣ್ಣ ಪುಟ್ಟ ಗೇಮ್ಸ್ಗಳನ್ನೆಲ್ಲ ಅರೇಂಜ್ ಮಾಡಿದರು. ನನ್ನ ಮಗ ಹೋಗಿ ಒಂದು 5-10 ಮಿನಿಟ್ಸ್ ಆಟ ಆಡ್ಕೊಂಡು ಬಂದ. ನಿಮಗೆ ವಿಡಿಯೋ ತೋರಿಸ್ತಾನೆ ನಾನು ಈ ಸ್ಕೂಲನ್ನು ಕಂಪ್ಲೀಟಾಗಿ ನೋಡೋಕ್ಕಾಗ್ತಾ ಇದ್ದಿದ್ದು. ಯಾಕೆಂದರೆ ಇಷ್ಟಕ್ಕೆ ಮುಂಚೆ ನಾನು ಒಂದು 3-4 ಸಲ ಬಂದಿದ್ರೂ ಕೂಡ ಇಲ್ಲೆಲ್ಲ ಹೋಗೋಕ್ಕಾಗಿಲ್ಲ. ಯಾಕೆಂದರೆ ಸ್ಕೂಲ್ ಆವಾಗ ನಡೀತಾ ಇತ್ತು. ಹಾಗಾಗಿ ಅಲ್ಲಲ್ಲಿ ಬೋರ್ಡ್ಗಳಲ್ಲಿ ನೋಡ್ಬೋದು ನಿಮಗೆ ಸಿಂಗಾಪುರ್ ಹಿಸ್ಟ್ರಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ತನ್ನ ಮಕ್ಕಳನ್ನು ಒಳ್ಳೆ ಕಡೆ ಓದಿಸ್ಬೇಕು, ಒಳ್ಳೆ ಕಡೆ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದಿರುತ್ತೆ. ನನ್ನ ಮಗ ಕಿಂಡರ್ ಗಾರ್ಡನ್ ಲೋಕಲ್ ಸ್ಕೂಲಲ್ಲೇ ಓದಿದ್ದ. ಇಲ್ಲಿ ಹೆಂಗೆ ಅಂದರೆ ನರ್ಸರಿ ಮತ್ತು ಕಿಂಡರ್ ಗಾರ್ಡನ್ ಎಲ್ಲ ಲೋಕಲ್ ಸ್ಕೂಲಲ್ಲಿ ಕೊಡ್ತಾರೆ. ಸೊ ದ್ಯಾಟ್ ನಾವು ಇಂಟರ್ನ್ಯಾಷನಲ್ ಸ್ಕೂಲಲ್ಲೂ ನಾವು ಹಾಕ್ಬೋದು, ಲೋಕಲ್ ಸ್ಕೂಲಲ್ಲೂ ಹಾಕ್ಬೋದು. ಬಟ್ ಪ್ರೈಮರಿಗೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ಲೋಕಲ್ ಸ್ಕೂಲಲ್ಲೇ ಹಾಕಬೇಕು ಅನ್ನೋ ಡಿಸೈಡ್ ಮಾಡಿದಿದ್ರೆ ನಾವು ಫಸ್ಟು ಅಪ್ಲಿಕೇಶನ್ ಹಾಕಿರಬೇಕು.
ಸೊ ದಟ್ ಆ ಅಪ್ಲಿಕೇಶನಲ್ಲಿ 100 ಜನ ಅಪ್ಲಿಕೇಶನ್ ಹಾಕಿದರೆ ಅದರಲ್ಲಿ ಒಬ್ಬರು ಇಬ್ಬರಿಗೂ ಮಾತ್ರ ಸಿಗುತ್ತೆ ಲೋಕಲ್ ಸ್ಕೂಲು. ಅದು ಒಂಥರ ಲಕ್ಕಿ ಅಂತಲೇ ಹೇಳ್ಬೋದು. ಲಕ್ ಟೆಸ್ಟ್ ಮಾಡುವಂಥದ್ದದು. ಸೊ ಅದು ಬಿಟ್ಟರೆ ನಾವು ನೆಕ್ಸ್ಟು ಪ್ರೈಮರಿನಲ್ಲಿ ನಾವು ಲೋಕಲ್ ಸ್ಕೂಲ್ಗೆ ಕಳಿಸ್ಬೇಕು ಮಕ್ಕಳನ್ನು ಅಂತ ಡಿಸೈಡ್ ಮಾಡಿದರೆ ಮಕ್ಕಳಿಗೆ ಎಕ್ಸಾಮ್ ತೊಗೋಬೇಕಾಗತ್ತೆ. ಒಂದು ಇಂಗ್ಲೀಷು, ಇನ್ನೊಂದು ಮ್ಯಾಥ್ಸು. ಫಸ್ಟ್ ಇಂಗ್ಲೀಷ್ ತೊಗೋಬೇಕು. ಆ ಇಂಗ್ಲೀಷ್ ಟೆಸ್ಟಲ್ಲಿ ಅವ್ರು ಪಾಸ್ ಆದರೆ ಒಂದು ಇಷ್ಟು ಡೆಡ್ಲೈನ್ ಮಾಡಿರ್ತಾರೆ ಮಾರ್ಕ್ಸು. ಸೊ ಇಷ್ಟು ಮಾರ್ಕ್ಸ್ ಬಂದರೆ ಮಾತ್ರ ಅದರಲ್ಲಿ ಪಾಸ್ ಆದರೆ ನೆಕ್ಸ್ಟ್ ಮ್ಯಾಥ್ಸ್ ತೊಗೋಬೋದು. ಆ 2 ಪಾಸ್ ಆದರೆ ನೆಕ್ಸ್ಟ್ ಅವ್ರು ಲೋಕಲ್ ಸ್ಕೂಲ್ಗೆ ತೊಗೊತಾರೆ, ಕನ್ಸಿಡರ್ ಮಾಡ್ತಾರೆ. ನಮ್ದೀಗ PTM ಮುಗೀತು. ಕ್ಲಾಸ್ ರೂಮಲ್ಲಿ ಕ್ಲಾಸ್ ಟೀಚರ್ನ ಭೇಟಿ ಮಾಡಿ ಅವರೊಂದು ರಿಪೋರ್ಟ್ ಕಾರ್ಡ್ ಕೊಟ್ಟರು ನಮ್ಮ ಮಕ್ಕಳದು. ಸೊ ಅದನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಹಿಂದಿ ಟೀಚರ್ ಇದ್ದಾರೆ. ಹಿಂದಿ ಟೀಚರ್ ಹತ್ರ ಸ್ವಲ್ಪ ಮಾತಾಡಿ ಕೇಳ್ಕೊಂಡು ಏನಾರು ಕಂಪ್ಲೇಂಟ್ಸ್ ಇದ್ದರೆ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಟೀಚರ್ ಹತ್ರ. ನೋಡಿ ನಾನು ತೋರಿಸ್ತಾ ಇದ್ದೀನಿ ಮಗನ ಹೆಸರು ಮತ್ತು ಅವ್ರು ಯಾವ್ಯಾವ ಸಬ್ಜೆಕ್ಟಲ್ಲಿ ಯಾವ್ಯಾವ ಥರ ಏನು ತೊಗೊಂಡಿದ್ದಾರೆ, ಅವ್ರದ್ದೇನು ಪ್ರೋಗ್ರೆಸ್ಸು ಅನ್ನೋದೆಲ್ಲ ಮೆನ್ಷನ್ ಮಾಡಿರ್ತಾರೆ ಇದರಲ್ಲಿ. ಇಲ್ಲಿ ಎಜುಕೇಷನ್ನು ಲೋಕಲ್ಸ್ಗೆ ತುಂಬಾ ಕಮ್ಮಿ ಇದೆ, ಬಟ್ ಕಂಪೇರ್ ಟು ಫಾರಿನರ್ಸ್ ಏನಿದೆ ತುಂಬ ಜಾಸ್ತಿ ಇದೆ. ಎಲ್ಲರೂ ಅಫೋರ್ಡ್ ಮಾಡೋದಕ್ಕಾಗೋದಿಲ್ಲ. ಬಟ್ ಲೋಕಲ್ಸ್ಗೆ ತುಂಬ ಅಡ್ವಾಂಟೇಜ್ ಇದೆ ಇಲ್ಲಿ. ಯಾಕೆ ಅಂತಂದರೆ ಅವರಿಗೆ ಸ್ಕೂಲ್ ಫೀಸ್ಗಳು ಬಂದ್ಬಿಟ್ಟು ಸಿಟಿಸನ್ ಏನಿರ್ತಾರೆ ಸಿಂಗಾಪುರ್ ಸಿಟಿಸನ್ಸು ಅವರ ಮಕ್ಕಳಿಗೆ ಸ್ಕೂಲ್ ಫೀ ಬಂದು $5 ಸ್ಟಾರ್ಟ್ ಆಗುತ್ತೆ. $5 ಇಂಡಿಯನ್ಗೆ ಕನ್ವರ್ಟ್ ಮಾಡಿದ್ರೆ ಹತ್ರ 300 350 ಒಳಗಡೆ ಬರುತ್ತೆ. ಇಂಡಿಯಾದಲ್ಲೂ ಕೂಡ ಇಷ್ಟು ಚೀಪ್ ಇಲ್ಲ ನೋಡಿ. ಎಜುಕೇಷನ್ಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ಅವರು. ನಂಬ್ತಿರೋ ಬಿಡ್ತಿರೋ, ನೀವು ಬೇಕಿದ್ರೆ ಒಂದು ಸತಿ ಸರ್ಚ್ ಮಾಡಿ ನೋಡಿ. ಫೋಟೋ ಕೂಡ ಹಾಕಿದ್ದೀನಿ ನಾನಿಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅನ್ನೋದು. ನಾವಿಲ್ಲಿ ಕ್ರಿಕೆಟ್ ಕೋಚಿಂಗ್ ನಮ್ಮ ಹಸ್ಬೆಂಡ್ಗೆ ಒಬ್ಬರು ಪರಿಚಯ ಇದ್ರು ಕೋಚು. ಸೊ ಅವ್ರ ಹತ್ರ ವಿಚಾರಿಸ್ತಾ ಇದ್ವಿ. ಇವರಿಗೆ ವೀಕ್ಲಿ 2 ಡೇಸ್ ECA ಇರುತ್ತೆ. ECA ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಸೊ ಆ ದಿನ ಬಂದುಬಿಟ್ಟು ಮಕ್ಕಳು ಏನು ಚೂಸ್ ಮಾಡಿರ್ತಾರೆ ಆ ಒಂದು ಆ್ಯಕ್ಟಿವಿಟಿನ ಮಾಡಿಸ್ತಾರೆ. ಕೆಲವರು ಫುಟ್ಬಾಲ್ ಚೂಸ್ ಮಾಡ್ಕೊಂಡಿರ್ತಾರೆ, ಕೆಲವರು ಕ್ರಿಕೆಟ್ಗೆ ಚೂಸ್ ಮಾಡ್ಕೊಂಡಿರ್ತಾರೆ, ಕೆಲವರು ಯೋಗ, ಕೆಲವರು ಡ್ಯಾನ್ಸು, ಕೆಲವರು ಭರತನಾಟ್ಯ. ಡ್ಯಾನ್ಸ್ ಅಂದರೆ ಎಲ್ಲ ವೆರೈಟಿ ಆಗುತ್ತೆ. ಸೊ ಆ ಥರ ಏನೇನು ಚೂಸ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಸ್ಕೂಲಲ್ಲಿ ಮಾಡಿಸ್ತಾ ಹೋಗ್ತಾರೆ. ನನಗಂತೂ ಎಜುಕೇಷನ್ ಜೊತೆಯಲ್ಲಿ ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ಅವ್ನು ಇಂಪ್ರೂವ್ ಆಗಬೇಕು ಅನ್ನೋದು ತುಂಬ ಆಸೆ ಇದೆ. ನನ್ನ ಮಗ ಚೂಸ್ ಮಾಡ್ಕೊಂಡಿರೋದು ಕ್ರಿಕೆಟು. ವಾರ ಅವ್ರಿಗೆ ಕ್ರಿಕೆಟ್ ಆಡಿಸ್ತಾರೆ 2 ಕ್ಲಾಸ್ ಏನೇನು ಹೇಳಿದೆ ಅದು. ಒಂದು ಟೈಮಲ್ಲಿ ಎಜುಕೇಷನ್ಗೆ ಎಷ್ಟು ಬೆಲೆ ಇತ್ತು, ಈಗ ಡಬ್ಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಮಾಡಿದ್ರೂ ಕೂಡ ಎಜುಕೇಷನ್ಗೆ ಬೆಲೆ ಇಲ್ಲ. ನಾವು ಓದೋದೇ ಒಂದಾಗಿದ್ದರೆ ಕೆಲಸ ಮಾಡೋದೇ ಒಂದಾಗಿರುತ್ತೆ. ಆವಾಗಿನ ಕಾಲದಲ್ಲಿ ಎಲ್ಲ ಜಾಸ್ತಿ ಒತ್ತು ಕೊಡ್ತಾ ಇರಲಿಲ್ಲ ಈ ಸ್ಪೋರ್ಟ್ಸ್ಗೆಲ್ಲ ನಮಗೆ. ಅದರಲ್ಲೂ ಹೆಣ್ಮಕ್ಳಿಗಂತೂ ಇದ್ದಿದ್ದು ಇಲ್ಲವೇ ಇಲ್ಲ. ಸೊ ನಮ್ಮ ಪ್ಯಾಷನನ್ನು ನಾವು ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂದರೆ ನಮಗೆ ಆ ಥರ ಅವಕಾಶಗಳೇ ಸಿಗ್ತಾ ಇರಲಿಲ್ಲ. ಓದಾದಮೇಲೆ ಮದುವೆ ಆದಮೇಲೆ ಮಕ್ಕಳು ಅಷ್ಟೇ. ಅದೇ ಒಂದು ಲೈಫ್ ಆಗೋಗಿದೆ ನಮ್ಮದು. ಸೊ ನಮ್ಮದಾಗಿರೋ ಲೈಫು ಮಕ್ಕಳಿಗಾಗೋದು ಬೇಡ. ಅವರಾದರೂ ಅವ್ರ ಪ್ಯಾಷನಲ್ಲಿ ಮುಂದೆ ಬರಲಿ, ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ಅವನು ಮುಂದೆ ಬರಲಿ ಅನ್ನೋದು ಒಂದು ಆಸೆ ಅಷ್ಟೇ. ನಮಗೆ ಈ ಸ್ಕೂಲ್ ನೋಡಿದ ತಕ್ಷಣ ಇಷ್ಟ ಆಯಿತು. ಓಪನ್ ಗ್ರೌಂಡ್ ಇದೆ, ಫೀಲ್ಡ್ ಇದೆ ದೊಡ್ಡದಾಗಿ. ಕೆಲವೊಂದು ಸ್ಕೂಲ್ ಇಲ್ಲಿ ತುಂಬ ಚಿಕ್ಕದಾಗಿದೆ, ಹೊರಗಡೆ ಪ್ಲೇ ಗ್ರೌಂಡ್ ಇರಲ್ಲ ಮಕ್ಕಳಿಗೆ ಆಟ ಆಡ್ಕೊಳ್ಳಿಕ್ಕೆ. ಸೊ ಆ ಕಾರಣಕ್ಕೇ ನಮಗೆ ಈ ಸ್ಕೂಲ್ ತುಂಬ ಇಷ್ಟ ಆಯಿತು. ಇಲ್ಲಿ ಒಬ್ಬ ಕೋಚು ಮಕ್ಕಳಿಗೆ ಕ್ರಿಕೆಟ್ ಹೇಳ್ಕೊಡ್ತಾ ಇದ್ದಾರೆ. ನೀವಿದೇ ಫುಲ್ ಝೂಮ್ ಮಾಡಿ ನೋಡಿದ್ರೆ ಅಲ್ಲಿ ಹಿಂದೆಗಡೆ ಫುಟ್ಬಾಲ್ ಕೂಡ ಕಾಣಿಸುತ್ತೆ. ನಾವು ಇಂಡಿಯನ್ಸು ಏನು ಬಿಟ್ಟರು ಕ್ರಿಕೆಟ್ ಮಾತ್ರ ಬಿಡಲ್ಲ. ಮಗ ಜ್ಯೂಸ್ ಬೇಕು ಅಂತಂದ ಇಲ್ಲಿ ವೆಂಡಿಂಗ್ ಮಿಷಿನ್ ಹತ್ರ ಬಂದುಬಿಟ್ಟು ಅವನಿಗೆ ಜ್ಯೂಸ್ ಕೊಡಿಸ್ತಾ ಇದ್ವಿ. ವೆಂಡಿಂಗ್ ಮಿಷಿನ್ ಒಳಗಡೆ ಚಿಪ್ಸು, ಜ್ಯೂಸು ಈ ಥರ ಎಲ್ಲ ಇರುತ್ತೆ. ಕೂಲ್ ಡ್ರಿಂಕ್ಸು ಯಾವ್ದು ಬೇಕೋ ಅದನ್ನು ನಾವು ಕ್ರೆಡಿಟ್ ಕಾರ್ಡ್ ಮತ್ತು ಕ್ಯಾಶ್ ಮೂಲಕ ತೊಗೋಬೋದು. ಸಿಂಗಾಪುರಲ್ಲಿ ಸಿಕ್ಕಾಪಟ್ಟೆ ವೆದರ್ ಚೇಂಜ್ ಆಗ್ತಾ ಇದೆ ನೋಡಿ. ಇಷ್ಟು ಬಿಸಿಲಿರೋದು, ಇದೆಲ್ಲ ಪಾರ್ಕಿಂಗು. ಈಗ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗುತ್ತೆ. ಇಷ್ಟೋ ತನಕ ವೆಯ್ಟ್ ಮಾಡಿದ್ವಿ ನಾವು. ಅಷ್ಟು ಬಿಸಿಲಿದ್ದಿದ್ದು ಎಷ್ಟು ಮಳೆ ಬರ್ತಾ ಇದೆ ನೋಡಿ. ಮಗ ಅಂತೂ ಮೈಲೋ ತೊಗೊಂಡಿದ್ದ, ಎಂಜಾಯ್ ಮಾಡ್ತಾ ಇದ್ದಾನೆ ಈ ವೆದರಲ್ಲಿ. ಮನೆಯಿಂದ ಸ್ಕೂಲ್ ತುಂಬ ದೂರ ಇದೆ, ಹಾಗಾಗಿ ಇನ್ನು ಕ್ಯಾಬ್ ಬುಕ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಮಳೆಗೆ ಹೋಗೋಕ್ಕಾಗಲ್ಲ ಅಂತ. ನೋಡಿದ್ರಲ್ಲ, ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಹೋಪ್ ಯು ಲೈಕ್ ಇಟ್. ಇಷ್ಟ ಆದರೆ ಕಮೆಂಟ್ಸಲ್ಲಿ ಹೇಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.